ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಜಯ ವಿಷಯದಲ್ಲಿ ದಿನಾಂಕ 28/6/2026 ದಿನಾಂಕ 4/7/2026 ಒಂದು ವಾರದಲ್ಲಿ ಬರುವಂತಹ ದಿನಾಂಕಗಳು, ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳು ಶುಭ, ವಿಜಯದ ಮತ್ತು ನೆಮ್ಮದಿಯ ಫಲವನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ನೆಮ್ಮದಿಯಾಗಿರಬೇಕು, ಆ ದಿನದ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಫಲಗಳನ್ನು ಪಡೆದುಕೊಳ್ಬೇಕು ಅಂದರೆ ಆ ವ್ಯಕ್ತಿಯ ಮನಸ್ಸೇ ಅದಕ್ಕೆ ಕಾರಣವಾಗಿರುತ್ತೆ. ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರಗಳ ಆಧಾರಿತವಾಗಿ ನಿಮ್ಮ ನಕ್ಷತ್ರಗಳಿಗೆ ಫಲವನ್ನು ನೀಡುವುದು ಆಗಿರುತ್ತೆ. ಹಾಗಾಗಿ ಮನೋಕಾರಕ ಚಂದ್ರಗ್ರಹದ ಫಲವು ಬಹಳ ಮುಖ್ಯವಾಗಿರುತ್ತೆ. ಬ್ರಹ್ಮಾಂಡದಲ್ಲಿ ಇರುವಂತಹ ಎಲ್ಲ ಜೀವಿಗಳ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಹೇಗಿರುತ್ತೆ ಅದರ ಪ್ರಕಾರವಾಗಿ ಆ ದಿನದ ನಿಮ್ಮ ಮನಸ್ಸಿರುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ ಮತ್ತು ವಿಜಯ ಫಲವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಮನಸ್ಸು ಪ್ರಶಾಂತವಾಗಿರಬೇಕು, ಯಾವಾಗಲೂ ಅದಕ್ಕೆ ಪ್ರಯತ್ನವನ್ನು ಮಾಡಿ ಮತ್ತು ಚಂದ್ರಗ್ರಹದ ಅಭಿಮಾನ ದೇವತೆಯನ್ನು ನೀವು ಪೂಜಿಸುವುದು ಅಂದರೆ ಪಾರ್ವತೀ ದೇವಿ, ಶಿವ ದೇವರನ್ನು ಪೂಜಿಸೋದ್ರಿಂದ ಸರ್ವಕಾಲದಲ್ಲಿಯೂ ಮನಸ್ಸು ಶಾಂತವಾಗಿರುತ್ತೆ. ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಬಹುದು. ಮತ್ತು ಇಷ್ಟ ಅನ್ನೋದು ಬಹಳ ಮುಖ್ಯ. ಇಷ್ಟ ಅಂದರೆ ಇಚ್ಛಾಶಕ್ತಿ. ಪ್ರತಿದಿನವೂ ನಿಮಗೆ ಇಚ್ಛಾಶಕ್ತಿ ಹೇಗಿರುತ್ತೆ ಅನ್ನೋದೇ ಬಹಳ ಮುಖ್ಯ. ಹಾಗಾಗಿ ನಿತ್ಯ ನಿರಂತರವಾಗಿ ಉತ್ಸಾಹದಿಂದಿರುವಂತಹ, ಸಂತೋಷದಿಂದಿರುವಂತಹ ವಿಷಯಗಳನ್ನು ನಿಮ್ಮಲ್ಲಿ ನೀವು ತೊಡಗಿಸಿಕೊಳ್ಳಬೇಕಾಗತ್ತೆ. ಮತ್ತು ಸಕ್ಸಸ್ಸನ್ನು, ವಿಜಯವನ್ನು ಪಡೆದುಕೊಳ್ಬೇಕಂದ್ರೆ ಆಯ್ಕೆಯು ಬಹಳ ಮುಖ್ಯ. ಶ್ರಮ ಪಡಬೇಕಾಗತ್ತೆ ಮತ್ತು ನಿಮ್ಮ ಬುದ್ಧಿಯು ಅದೇ ರೀತಿ ನಿಮ್ಮ ಇಷ್ಟದಂತೆ ವರ್ಕ್ ಆಗಬೇಕಾಗತ್ತೆ. ಅದಕ್ಕಾಗಿ ಯಾವಾಗಲೂ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳುವುದರ ಬಗ್ಗೆ ನಿಮ್ಮ ಪ್ರಯತ್ನವನ್ನು ಮಾಡಿ. ಏಕೆಂದರೆ ನಿರ್ಧಾರವೂ ಸರಿ ಇರಬೇಕು, ಬುದ್ಧಿ ಸರಿ ಇರಬೇಕು, ನಿಮ್ಮ ದೇಹ ಬಲವೂ ಸರಿ ಇರಬೇಕಾಗತ್ತೆ. ನಿಮ್ಮನ್ನು ನೀವು ನಿತ್ಯಲೂ ಬಲಪಡಿಸಿಕೊಳ್ಳಿ, ನಿಮ್ಮನ್ನು ನೀವು ನಿತ್ಯಲೂ ಉದ್ಧರಿಸಿಕೊಳ್ಳಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ನಿಮಗಾಗಿ ನೀವೇ ಪ್ರಯತ್ನವನ್ನು ಪಡಬೇಕಾಗತ್ತೆ. ಇನ್ಯಾರೋ ಪ್ರಯತ್ನವನ್ನು ಪಟ್ಟರೆ ಅದು ನಿಮಗೆ ಸಕ್ಸಸ್ ಸಿಗೋದಕ್ಕೆ ಇಲ್ಲಿ ಬಹುಪಾಲು ಇಲ್ಲಿ ಕಾರಣ ಆಗೋದಿಲ್ಲ. ನಿಮ್ಮ ಪ್ರಯತ್ನ ಮಾತ್ರವೇ ಇದಕ್ಕೆ ಕಾರಣ ಆಗುತ್ತೆ. ಕಳೆದ ವಾರದಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಗ್ರಹಗಳು ಆಯಾ ರಾಶಿಯಲ್ಲಿಯೇ ಸಂಚರಿಸ್ತಾ ಇದ್ದರೆ ಯಾವ ಗ್ರಹಗಳು ಬದಲಾವಣೆ ಆಗಿಲ್ಲ. ಬುಧ ಗ್ರಹ ಮಾತ್ರ ವಕ್ರ ಸಂಚಾರವನ್ನು ಈ ವಾರದಲ್ಲಿ ಆರಂಭಿಸಲಿದ್ದು, ಬುಧ ವಕ್ರ ಸಂಚಾರ ಆಗಲಿದೆ ಅದೇ ರಾಶಿಯಲ್ಲಿ, ಕಟಕ ರಾಶಿಯಲ್ಲಿಯೇ. ಗ್ರಹ ಸ್ಥಿತಿ ಕಳೆದ ವಾರದಲ್ಲಿ ಯಾವ ರಾಶಿಗಳಲ್ಲಿ ಗ್ರಹಗಳು ಸಂಚರಿಸ್ತಾ ಇದ್ರು ಅದೇ ರಾಶಿಗಳಲ್ಲಿ ಗ್ರಹಗಳು ಸಂಚರಿಸ್ತಾ ಇದ್ದಾರೆ. ನಕ್ಷತ್ರಗಳಲ್ಲಿ ಬದಲಾವಣೆ ಆಗಿ ಸಂಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ 12 ರಾಶಿಗಳಲ್ಲಿ ಬರುವಂತಹ 27 ನಕ್ಷತ್ರದವರೆಗೂ ನಾನು ಫಲವನ್ನು ತಿಳಿಸ್ತಾ ಇರೋದರಿಂದ ಇಲ್ಲಿ ಕೆಲವು ವಿಷಯಗಳನ್ನು ನಿಮಗೆ ಸುಲಭವಾಗಿ ತಿಳಿದುಕೊಳ್ಳುವಂತೆ ನಾನು ಯಾವುದೇ ಎಡಿಟ್ ಮಾಡ್ತಾ ಇಲ್ಲ. ಯಾಕಂದರೆ ಇದನ್ನು ನಾನು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವುದೇ ಅದರಲ್ಲಿ ವಿಷಯಗಳನ್ನು ನನಗೆ ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಏಕೆಂದರೆ ಸಮಯ ಅಷ್ಟು ನನಗೆ ಇರೋದಿಲ್ಲ. ಆದರೂ 27 ನಕ್ಷತ್ರದವರೆಗೆ ನಾನು ಇದನ್ನು ವರ್ಕ್ ಮಾಡಿ ಒಂದು ವಾರದಲ್ಲಿ ಬರುವಂತಹ ಸುಲಭ ಪರಿಹಾರ ಮಾರ್ಗದಲ್ಲಿ ನಿಮಗೆ ಅನುಕೂಲ ಆಗಲಿ ಅನ್ನುವಂತಹ ಕಾರಣದಿಂದ ಮಾತ್ರ ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ನೋಡಿ, ನಿಮಗೆ ಇಷ್ಟ ಇದ್ದವರು ಮಾತ್ರ ಇದನ್ನು ಅಳವಡಿಸಿಕೊಳ್ಬೋದು. ನೋಡಿ, ಎಲ್ಲರಿಗೂ ಈ ವಿಷಯಗಳು ಅರ್ಥ ಆಗೋದಿಲ್ಲ. ಯಾರಿಗೇ ಆದರೂ ಇಂಥ ವಿಷಯಗಳು ಅರ್ಥ ಆಗಬೇಕು ಅಂದರೆ ಅದಕ್ಕೆ ಅವರಲ್ಲಿ ಗ್ರಹಿಸಿಕೊಳ್ಳುವಂತಹ ಶಕ್ತಿ ಇರಬೇಕಾಗುತ್ತೆ. ಇದ್ದವರು ಅದನ್ನು ತಿಳಿದುಕೊಳ್ತಾರೆ, ಅಳವಡಿಸಿಕೊಳ್ತಾರೆ ಅನ್ನುವಂಥ ಕಾರಣದಿಂದ ನಾನು ಈ ದಿನಾಂಕಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ.
ಅದರಲ್ಲಿ ನನಗೆ ಹೆಚ್ಚು ವ್ಯೂಸ್ ಬರಬೇಕು, ಹೆಚ್ಚು ಜನ ನೋಡಬೇಕು, ಅದನ್ನು ಕಮೆಂಟ್ಸ್ ಹಾಕಬೇಕು, ಲೈಕ್ ಬರಬೇಕು, ಇಂತಹ ಒಂದು ಭಾವ ಮತ್ತು ಮನಸ್ಥಿತಿ ನನಗಿಲ್ಲ. ಕಡಿಮೆ ಜನ ಆದರೂ ಇದರಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ಬೇಕು ಅನ್ನೋದಷ್ಟೇ ನನಗಿಲ್ಲಿ ಇರುವಂತಹ ವಿಷಯ. ಮತ್ತು ಸತ್ಯತೆಗಳು ನಿಮಗೆ ತಿಳಿಬೇಕು. ವಾರ ಭವಿಷ್ಯ ಅಂತ ಇದನ್ನು ಕನ್ಸಿಡರ್ ಮಾಡಬೇಡಿ. ನಿಮ್ಮ ನಕ್ಷತ್ರಗಳಿಗೆ ಚಂದ್ರ ಸಂಚರಿಸುವಂತಹ ನಕ್ಷತ್ರ ಯಾವ ಬಲವನ್ನು ನೀಡುತ್ತೆ, ಫಲವನ್ನು ನೀಡುತ್ತೆ, ಅದರ ಆಧಾರಿತವಾಗಿ ದಿನಾಂಕವನ್ನು ನಾನು ತಿಳಿಸ್ತಾ ಇದ್ದೀನಿ. ಮೇಷರಾಶಿಯಲ್ಲಿ ಮೇಷರಾಶ್ಯಾಧಿಪತಿ ಕುಜಗ್ರಹ ದ್ವಿತೀಯ ಸ್ಥಾನ ವೃಷಭ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾರೆ. ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಆ ಸ್ಥಾನ ನಿಮಗೆ ಕುಟುಂಬ, ಧನಸ್ಥಾನ, ವಾಕ್ಸ್ಥಾನ ಆಗಿರೋದ್ರಿಂದ ಮಾತನಾಡುವಾಗ ಶೀಘ್ರ ಮಾತಾಡುವಂಥದ್ದು, ಹಣದ ವಿಷಯದಲ್ಲಿ ಶೀಘ್ರವಾಗಿ ಖರ್ಚು ಮಾಡುವಂತಹ ನಿರ್ಧಾರವನ್ನು ಮಾಡುವಂತೆ ಮತ್ತು ಹಣ ಬರುವಿಕೆಗೂ ಹಾರ್ಡ್ ವರ್ಕ್ ಮಾಡುವಂತೆ ರಾಶ್ಯಾಧಿಪತಿಯೇ ಆಗಿ ಆ ಸ್ಥಾನದಲ್ಲಿ ಸಂಚರಿಸುವಾಗ ಹಣಕ್ಕಾಗಿ ಹಾರ್ಡ್ ವರ್ಕ್ ಮಾಡುವಂತೆಯೂ ಇಲ್ಲಿ ಈ ಗ್ರಹ ಫಲವನ್ನು ನೀಡುತ್ತಾರೆ. ಈ ವಾರದಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಸೂರ್ಯಗ್ರಹದ ಸಂಚಾರದಿಂದ ಚತುರ್ಥ ಸ್ಥಾನದಲ್ಲಿ ಬಹುಗ್ರಹಗಳು ಅಂದರೆ ಬುಧ, ಶುಕ್ರ, ಗುರುಗ್ರಹಗಳು ಸಂಚರಿಸ್ತಾ ಇದ್ದರೆ ಬಲವಾದಂತಹ ಸುಖದ ಬಯಕೆ ನಿಮಗೆ ಇರುತ್ತೆ. ಅದರ ಬಗ್ಗೆ ಮತ್ತೆ ನೀವು ಮರುಚಿಂತೆ ಮರುಪರಿಶೀಲನೆ ಮಾಡಿಕೊಳ್ಳುವಂತೆ ಮೈಂಡ್ಸೆಟ್ ಈ ವಾರದಲ್ಲಿ ಮೇಷರಾಶಿಯವರಿಗೆ ಇರಲಿದೆ. ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಬರುತ್ತೆ. ಅಶ್ವಿನಿ ನಕ್ಷತ್ರದವರಿಗೆ ಇವತ್ತು ಭಾನುವಾರ ಸಾಧಾರಣವಾದಂತಹ ನೆಮ್ಮದಿ ಇರಲಿದೆ. ಅಂದರೆ ಇವತ್ತು 28ನೇ ದಿನಾಂಕ ಆಗಿರುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಈ ನಕ್ಷತ್ರ ನಿಮಗೆ ಸಾಧಾರಣ ಫಲವನ್ನು ನೀಡುತ್ತೆ. ಅಶ್ವಿನಿ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಈ ನಕ್ಷತ್ರಾಧಿಪತಿಗಳು ಮಿತ್ರ ಗ್ರಹಗಳೇ ಆಗಿದ್ದು, ಆದರೆ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಆದರೂ ಒಳ್ಳೆ ಫಲವನ್ನೇ, ಸಾಧಾರಣ ಫಲವನ್ನು ಈ ದಿನ ನೀವು ಪಡೆದುಕೊಳ್ತೀರಾ. ನೆಮ್ಮದಿಯಾಗಿ ಮನಸ್ಸು ಇರಲಿದೆ. ಆದರೂ ಕೆಲವು ನಿರ್ಧಾರಗಳಲ್ಲಿ ನೀವು ಹೆಚ್ಚು ಜಾಗೃತಿ ತೆಗೆದುಕೊಳ್ಬೇಕು. ಅಷ್ಟಮದಲ್ಲಿ ಚಂದ್ರ ಸಂಚಾರ ಆಗ್ತಾ ಇರೋದ್ರಿಂದ. ಇನ್ನು 30ನೇ ದಿನಾಂಕ ಅಂದರೆ ಮಂಗಳವಾರ ಇರುತ್ತೆ. ಮಂಗಳವಾರ ನಿಮಗೆ ಒಳ್ಳೆ ಫಲವನ್ನು, ಮಂಗಳವಾರ ಆದರೂ ಆ ದಿನದ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ. ಭರಣಿ ನಕ್ಷತ್ರ ಇರುತ್ತೆ, ಆ ದಿನ ಒಳ್ಳೆ ಫಲ ದೊರೆಯುತ್ತೆ. 2ನೇ ದಿನಾಂಕ 9:30 ಬೆಳಿಗ್ಗೆ ನಂತರದಲ್ಲಿ ನೆಕ್ಸ್ಟ್ ಡೇವರೆಗೂ, ಶುಕ್ರವಾರದ ಬೆಳಿಗ್ಗೆವರೆಗೂ ಅಂದರೆ ಬೆಳಿಗ್ಗೆ 11:30ರವರೆಗೂ ನಿಮಗೆ ಒಳ್ಳೆ ಫಲ ದೊರೆಯುತ್ತೆ. ಇನ್ನು ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಶನಿವಾರ ಮಧ್ಯಾಹ್ನದ ನಂತರ ಒಳ್ಳೆ ಫಲಗಳು ನಿಮಗೆ ದೊರೆಯುತ್ತೆ. ಶತಭಿಷ ನಕ್ಷತ್ರ ನೋಡಿ, ರಾಹು ನಕ್ಷತ್ರ ನಿಮ್ಮದು, ಅಶ್ವಿನಿ ನಕ್ಷತ್ರ, ಕೇತು ನಕ್ಷತ್ರ, ಈ ನಕ್ಷತ್ರಗಳು ನಿಮಗೆ ಒಳ್ಳೆ ಫಲವನ್ನೇ ನೀಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನವನ್ನು ಮಾಡಬಹುದು ಅಶ್ವಿನಿ ನಕ್ಷತ್ರದವರು. ಇನ್ನು ಭರಣಿ ನಕ್ಷತ್ರದವರಿಗೆ 28ನೇ ದಿನಾಂಕ 29ನೇ ದಿನಾಂಕ ಸಾಧಾರಣವಾದಂತಹ ತಕ್ಕ ಫಲ ದೊರೆಯುತ್ತೆ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ದೊರೆಯುತ್ತೆ. ಏಕೆಂದರೆ ಮಿತ್ರತಾರ, ಪರಮ ಮಿತ್ರತಾರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಒಂದು ಅರ್ಧದಷ್ಟಾದರೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗಲಿದೆ. ಇನ್ನು ಬುಧವಾರ 1ನೇ ದಿನಾಂಕ ಇರುತ್ತೆ. ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. 3ನೇ ದಿನಾಂಕ 12 ಗಂಟೆ ನಂತರದಲ್ಲಿ ಅಂದರೆ ಶುಕ್ರವಾರ ಆಗಿರುತ್ತೆ. 12 ಗಂಟೆ ನಂತರದಲ್ಲಿ 4ನೇ ದಿನಾಂಕ ಶನಿವಾರ ಆಗಿರುತ್ತೆ. ಶನಿವಾರ ಮಧ್ಯಾಹ್ನದವರೆಗೂ ಆ ಕಾಲದ ನಕ್ಷತ್ರ ನಿಮಗೆ ಒಳ್ಳೆ ಫಲವನ್ನು ಭರಣಿ ನಕ್ಷತ್ರದವರಿಗೆ ನೀಡುತ್ತೆ. ಇನ್ನು ಕೃತಿಕಾ ನಕ್ಷತ್ರದ 1ನೇ ಪಾದ ಮೇಷರಾಶಿಯಲ್ಲಿ ಬರುತ್ತೆ. ಕೃತಿಕಾ ನಕ್ಷತ್ರದವರಿಗೆ 29ನೇ ದಿನಾಂಕ 30ನೇ ದಿನಾಂಕ ಅಂದರೆ ಸೋಮವಾರ, ಮಂಗಳವಾರ, ಈ 2 ದಿನ ನಿಮಗೆ ತಕ್ಕ ಮಟ್ಟಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳು ಸಿಗುತ್ತೆ. ಸಂತೋಷಕರವಾದ ರಿಸಲ್ಟ್ ಒಂದು ಅರ್ಧದಷ್ಟಾದರೂ ಸಿಗುತ್ತೆ. ಯಾಕಂದರೆ ಆ ದಿನ ಇರುವಂತಹ ಆ 2 ದಿನ ಇರುವಂತಹ ನಕ್ಷತ್ರಗಳು ಅದೇ ರೀತಿ ಫಲವನ್ನು ನೀಡುತ್ತೆ.
ಗುರುವಾರ 2ನೇ ದಿನಾಂಕ ಇರುತ್ತೆ. 9:30 ನಂತರದಲ್ಲಿ ನಿಮಗೆ ಒಳ್ಳೆ ಫಲ ದೊರೆಯುತ್ತೆ. ಗುರುವಾರ ಆ ನಕ್ಷತ್ರವು ಶುಕ್ರವಾರದ ಬೆಳಗ್ಗೆವರೆಗೂ ಇರುತ್ತೆ. ಅದು ನಿಮಗೆ ಸಂಪತ್ತಾರ ಬಲದಲ್ಲಿ ಸಂಚಾರ ಆಗಿರೋದ್ರಿಂದ ಚಂದ್ರ ಒಳ್ಳೆ ಫಲವನ್ನು ನಿಮಗೆ ಅಲ್ಲಿ ನೀಡೋದಿದ್ದು, ಆ ದಿನ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನವನ್ನು ಮಾಡ್ಬೋದು, ಗುರುವಾರ ಮತ್ತು ಶುಕ್ರವಾರದ ಬೆಳಗ್ಗೆವರೆಗೂ. ಇನ್ನು ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಫಲ ಸಿಗುತ್ತೆ. ಶತಾಭಿಷ ನಕ್ಷತ್ರ ಇರುತ್ತೆ, ತಕ್ಕ ಮಟ್ಟಿಗೆ ಫಲ ದೊರೆಯುತ್ತೆ. ಕೃತಿಕಾ ನಕ್ಷತ್ರ 1ನೇ ಪಾದದವರಿಗೆ. ಇನ್ನು ವೃಷಭ ರಾಶಿಯವರಿಗೆ ವೃಷಭ ರಾಶ್ಯಾಧಿಪತಿ ತೃತೀಯ ಸ್ಥಾನದಲ್ಲಿ ಸಂಚಾರ. ಪ್ರಯತ್ನದಿಂದಲೇ ನೀವು ಫಲಗಳನ್ನು ಪಡೆದುಕೊಳ್ಳಬೇಕು. ರಾಶಿಯಲ್ಲಿ ಕುಜಗ್ರಹ ಸಂಚಾರ. ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ನಿಮಗೆ ಹೆಚ್ಚಾಗಿ ಯಾವುದಾದರೂ ವಿಷಯಗಳು ನಡೀಲೇಬೇಕು ಅಂದುಕೊಂಡಿದ್ದಾಗ ಅದರ ಬಗ್ಗೆ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಕುಜಗ್ರಹ ನಿಮ್ಮನ್ನು ಇಲ್ಲಿ ಪ್ರೇರೇಪಿಸುವಂತೆ ಕುಜ ಫಲವನ್ನು ನೀಡ್ತಾರೆ. ಹಾಗಾಗಿ ನಿರ್ಧಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ, ಧೈರ್ಯದಿಂದ ಇರ್ತೀರಾ, ದುಡುಕಬೇಡಿ, ಆತಂಕಕ್ಕೆ ಒಳಗಾಗಬೇಡಿ, ಆಲೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ, ಪ್ರಯತ್ನದಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಶುಕ್ರಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು ಬರುತ್ತೆ. ಕೃತಿಕಾ ನಕ್ಷತ್ರದವರು 29 ಮತ್ತು 30ನೇ ದಿನಾಂಕ ನಿಮ್ಮ ಪ್ರಯತ್ನದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಗುರುವಾರ 2ನೇ ದಿನಾಂಕ ಆಗಿರುತ್ತೆ. 9:30 ನಂತರದಲ್ಲಿ ಶುಕ್ರವಾರ ಬೆಳಗ್ಗೆವರೆಗೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಆವಾಗ ಮಾಡ್ಬೋದು ನೀವು ಆ ದಿನ. ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಕೃತಿಕಾ ನಕ್ಷತ್ರದ 3 ಪಾದಗಳು ವೃಷಭ ರಾಶಿಯವರು. ಇನ್ನು ಕೃತಿಕಾ ನಕ್ಷತ್ರದ ನಂತರದಲ್ಲಿ ಬರೋದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದವರು 28 ಅಂದರೆ ಇವತ್ತು ಭಾನುವಾರ ಸಾಧನ ತಾರಾದಲ್ಲಿ ಚಂದ್ರಗ್ರಹ ಸಂಚರಿಸ್ತಾರೆ. ಹಾಗಾಗಿ ಇವತ್ತು ನಿಮಗೆ ಸಂತೋಷಕರವಾದಂತಹ ರಿಸಲ್ಟ್ ಸಿಗುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಬೇಗ ಆಗ್ತಾ ಇರುತ್ತೆ. ಭಾನುವಾರ ಆಗಿದ್ದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತಾ ಇರ್ತೀರಾ, ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಇನ್ನು 30ನೇ ದಿನಾಂಕ 1ನೇ ದಿನಾಂಕ ತಕ್ಕ ಮಟ್ಟಿಗೆ ನಿಮ್ಮ ಪ್ರಯತ್ನದಲ್ಲಿ ಒಳ್ಳೆ ಫಲಗಳು ದೊರೆಯುತ್ತೆ. 3ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಶನಿವಾರದ ಮಧ್ಯಾಹ್ನದವರೆಗೂ ಆ ದಿನದ ನಕ್ಷತ್ರ, ಆ ಕಾಲದ ನಕ್ಷತ್ರ ಒಳ್ಳೆ ಫಲವನ್ನು ನೀಡುತ್ತೆ. ಇನ್ನು ಮೃಗಶಿರ ನಕ್ಷತ್ರದ 2 ಪಾದಗಳು ವೃಷಭ ರಾಶಿಯಲ್ಲಿ ಬರುತ್ತೆ. 29ನೇ ದಿನಾಂಕ ಸೋಮವಾರ ಆಗಿರುತ್ತೆ. ಸಾಧನಾ ತಾರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಮೃಗಶಿರ ನಕ್ಷತ್ರದವರಿಗೆ ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತಾ ಇರುತ್ತೆ, ಸುಲಭವಾಗಿ ಆಗ್ತಾ ಇರುತ್ತೆ. 1ನೇ ದಿನಾಂಕ 2ನೇ ದಿನಾಂಕ ಮಿತ್ರತಾರ ಪರಮಮಿತ್ರತಾರದಲ್ಲಿ ಚಂದ್ರಗ್ರಹ ಸಂಚಾರ ಆಗಲಿದ್ದು ಶುಕ್ರವಾರ ಬೆಳಿಗ್ಗೆವರೆಗೂ ನಿಮಗೆ ಒಳ್ಳೆ ಫಲಗಳು ದೊರೆಯುವುದಾಗಿರುತ್ತೆ. 4ನೇ ದಿನಾಂಕ ಶನಿವಾರ ಆಗಿರುತ್ತೆ. ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ಸಂಚಾರ ನಿಮಗೆ ಶುಭವನ್ನು ನೀಡೋದಾಗಿರುತ್ತೆ. ಶನಿವಾರದ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಆಗುವಂತೆ ಚಂದ್ರನ ಫಲ ದೊರೆಯಲಿದೆ. ಹಾಗಾಗಿ ನಿಮ್ಮ ಪ್ರಯತ್ನಗಳನ್ನು ಮಾಡಬಹುದು. ಶನಿವಾರ ಆದರೂ ಮಧ್ಯಾಹ್ನದ ನಂತರ ಮನಸ್ಸು ನಿಮಗೆ ಸುಲಭವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತಿರುತ್ತೆ. ಮಿಥುನ ರಾಶಿಯಲ್ಲಿ ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಎಲ್ಲ ನಿರ್ಧಾರಗಳಲ್ಲಿ ಮರುಚಿಂತನೆಯನ್ನು ಮಾಡ್ತೀರಾ, ಮರುಪರಿಶೀಲನೆ, ನಿಮ್ಮ ಯೋಜನೆಗಳನ್ನು ಮತ್ತೆ ಮತ್ತೆ ರೀಚೆಕ್ ಮಾಡಿಕೊಳ್ಳುವಂತೆ ಬುಧಗ್ರಹ ಫಲವನ್ನು ನೀಡ್ತಾರೆ. ಬುಧಗ್ರಹ ದ್ವಿತೀಯ ಸ್ಥಾನದಲ್ಲಿ ವಕ್ರ ಸಂಚಾರ ಶುಭ ಗ್ರಹಗಳೊಂದಿಗೆ, ಶುಕ್ರ ಗುರುಗ್ರಹಗಳೊಂದಿಗೆ ಹಣದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ
ನಿಮ್ಮ ಮಾತಿನ ವಿಷಯದಲ್ಲಿ, ನಿಮ್ಮ ಯಾವುದೇ ಯೋಜನೆಗಳ ಬಗ್ಗೆ ಆಗಬಹುದು, ಕೆಲಸ ಕಾರ್ಯಗಳ ಬಗ್ಗೆ ಆಗಬಹುದು, ಮತ್ತು ನೀವು ಮರುಪರಿಶೀಲನೆಯನ್ನು ಮಾಡ್ತೀರಾ. ಹಣ ಬರುವುದಕ್ಕೆ, ನಿಮಗೆ ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕೆ ಯೋಚನೆಗಳನ್ನು ಮಾಡ್ತೀರಾ. ಬುಧ ಗ್ರಹ ವಕ್ರ ಸಂಚಾರ ಆಗುವಾಗ ಮತ್ತೆ ಮತ್ತೆ ಅದನ್ನೇ ಯೋಚಿಸುವಂತಹ ಫಲವನ್ನು ನೀಡ್ತಾರೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಬಹಳ ಧೈರ್ಯ, ಆತ್ಮವಿಶ್ವಾಸದಿಂದ ಇರ್ತೀರಾ. ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದವು ಬರುತ್ತೆ. ಮೃಗಶಿರ ನಕ್ಷತ್ರದವರು 29ನೇ ದಿನಾಂಕ ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡ್ತೀರಾ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಆ ದಿನ ಹೆಚ್ಚಾಗಿ 1ನೇ ದಿನಾಂಕ 2ನೇ ದಿನಾಂಕ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಶುಕ್ರವಾರ ಬೆಳಗ್ಗೆವರೆಗೂ ಫಲ ದೊರೆಯುತ್ತೆ. 4ನೇ ದಿನಾಂಕ ಶನಿವಾರ ಆಗಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಆಗೋದಿರುತ್ತೆ. ಪ್ರಯತ್ನವನ್ನು ಮಾಡಬಹುದು. ಆನಂತರ ಆರಿದ್ರಾ ನಕ್ಷತ್ರ ಬರುತ್ತೆ. ಆರಿದ್ರಾ ನಕ್ಷತ್ರದವರಿಗೆ ಇವತ್ತು ಭಾನುವಾರ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಈ ನಕ್ಷತ್ರ ತಕ್ಕ ಮಟ್ಟಿಗೆ ನಿಮಗೆ ಫಲವನ್ನು ನೀಡುತ್ತೆ. ನಿಮ್ಮ ಪ್ರಯತ್ನದಲ್ಲಿ ಏನಿರುತ್ತೆ ತಕ್ಕ ಮಟ್ಟಿಗೆ ಅನುಕೂಲವೇ ಆಗುವಂತೆ, ಮನಸ್ಸು ಸಮಾಧಾನಕರವಾಗಿರುವಂತೆ ರಿಸಲ್ಟನ್ನು ನೀಡುತ್ತೆ. 30ನೇ ದಿನಾಂಕ ಮಂಗಳವಾರ ಆದರೂ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತಾ ಇರುತ್ತೆ. ಗುರುವಾರ 2ನೇ ದಿನಾಂಕ 9:30 ನಂತರದಲ್ಲಿ ಮತ್ತು 3ನೇ ದಿನಾಂಕ ನಿಮಗೆ ಒಳ್ಳೆ ಫಲ ದೊರೆಯೋದಾಗಿರುತ್ತೆ. ಶನಿವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ಗುರುವಾರ 9:30 ನಂತರದಲ್ಲಿ ಮತ್ತು ಶುಕ್ರವಾರ ಶನಿವಾರ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಏನಿರುತ್ತೆ ಅದರಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ಆ ನಕ್ಷತ್ರಗಳು, ಆ ಕಾಲವು ನಿಮಗೆ ನೀಡೋದಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಕಾಲದಲ್ಲಿ ಮಾಡಬಹುದು. ಇನ್ನು ಪುನರ್ವಸು ನಕ್ಷತ್ರದ 1ನೇ ಪಾದ ಅಲ್ಲಿ ಬರೋದ್ರಿಂದ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದವರು 29ನೇ ದಿನಾಂಕ ಸೋಮವಾರ ತಕ್ಕ ಮಟ್ಟಿಗೆ ಫಲವನ್ನು ಪಡೆದುಕೊಳ್ತೀರ. ಸಾಧಾರಣ ಫಲ. 1ನೇ ದಿನಾಂಕ ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯುತ್ತೆ. ನಿಮ್ಮ ಪ್ರಯತ್ನಗಳನ್ನು ನೀವು ಆ ಕಾಲದಲ್ಲಿ ಮಾಡಬಹುದು. 3ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ ಶನಿವಾರ ಮಧ್ಯಾಹ್ನದವರೆಗೂ ಪುನರ್ವಸು ನಕ್ಷತ್ರದವರು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಕಟಕ ರಾಶಿ. ಕಟಕ ರಾಶಿಯಲ್ಲಿ ಕಟಕ ರಾಶಿಯಿಂದ ಲಾಭಸ್ಥಾನದಲ್ಲಿ ನಿಮ್ಮ ಕರ್ಮಸ್ಥಾನಾಧಿಪತಿಯಾದ ಕುಜಗ್ರಹ ಸಂಚಾರ. ಲಾಭಕ್ಕಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ. ರಾಶಿಯಲ್ಲಿ ಶುಭ ಗ್ರಹಗಳ ಸಂಚಾರ, ಬಹುಗ್ರಹಗಳು ರಾಶಿಯಲ್ಲಿ ಶುಭ ಗ್ರಹಗಳು ಸಂಚರಿಸ್ತಾ ಇದ್ದಾರೆ. ಹಾಗಾಗಿ ಮನೆಯ ವಿಷಯಗಳು, ಆಸ್ತಿ ವಿಷಯಗಳು, ಇವೆಲ್ಲದರ ಬಗ್ಗೆ ಮತ್ತೆ ಮತ್ತೆ ಆಲೋಚಿಸುವಂತಹ ಮೈಂಡ್ ಸೆಟ್ ಇರುತ್ತೆ. ಬುಧ ಗ್ರಹದ ಸಂಚಾರವು ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸುಖದ ಬಗ್ಗೆ ಆಗ್ಬೋದು, ನಿಮ್ಮ ಯಾವುದೇ ಒಂದು ತಾಯಿ ಮತ್ತು ತಂದೆಯ ವಿಷಯದಲ್ಲಿ ಆಗ್ಬೋದು, ಇವೆಲ್ಲದರ ಬಗ್ಗೆ ನೀವು ಯೋಚಿಸುವಂತೆ ಇಲ್ಲಿ ಬುಧ ಗ್ರಹದ ಪ್ರಭಾವ ವಕ್ರ ಸಂಚಾರದಿಂದ ಆಗಲಿದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದು ಆಗ್ತಾ ಇರುತ್ತೆ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇಲ್ಲದಂತೆಯೂ ಆಗ್ತಾ ಇರುತ್ತೆ. ಏಕೆಂದರೆ ರಾಶಿಯಲ್ಲಿ ಉಚ್ಚ ಗುರು ಸಂಚಾರ, ಯಾವಾಗಲೂ ಉಚ್ಚ ಗುರು ಸಂಚಾರ, ಶುಕ್ರ ಸಂಚಾರ ಆಗುವಾಗ ಎಷ್ಟೇ ಬಯಕೆಗಳು ಇದ್ದರೂ, ಎಷ್ಟೇ ಎಫರ್ಟ್ ಹಾಕಿದರೂ ಕೆಲವೊಮ್ಮೆ ಏನಾಗುತ್ತೆ, ಒಳ್ಳೆಯತನದಿಂದಲೋ, ಒಳ್ಳೆಯ ಆಲೋಚನೆಗಳಿಂದಲೋ, ಧರ್ಮ ಮಾರ್ಗದಿಂದಲೋ, ನ್ಯಾಯಯುತವಾಗಿ ಯೋಚಿಸುವುದರಿಂದಲೂ ಏನೋ ಕೆಲವು ನಿಮಗೆ ವಿಳಂಬ ಆಗ್ಬೋದು, ಹಿನ್ನಡೆ ಆಗ್ಬೋದು. ಈ ರೀತಿ ಈ ಗ್ರಹಗಳು ಫಲವನ್ನು ನೀಡ್ತಾರೆ. ಸರಿಯಾದ ಆಲೋಚನೆಯನ್ನು ಮಾಡುವಂತೆ ಬುಧ ಗ್ರಹ ಮತ್ತೆ ಮತ್ತೆ ರೀಥಿಂಕಿಂಗ್ ಮಾಡುವಂತೆ ಫಲವನ್ನು ನೀಡ್ತಾರೆ. ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ಪಾದಗಳು ಬರೋದರಿಂದ ಕಟಕ ರಾಶಿಯವರು ಪುನರ್ವಸು ನಕ್ಷತ್ರದವರಿಗೆ 29ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲ ದೊರೆಯುತ್ತೆ. 1ನೇ ದಿನಾಂಕ ಬೆಳಗ್ಗೆಯಿಂದ ಗುರುವಾರ ಬೆಳಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು, ಮುಖ್ಯ ಕೆಲಸ ಕಾರ್ಯಗಳಿದ್ದರೆ ಮಾಡಬಹುದು.
3ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ನೆಕ್ಸ್ಟ್ ಡೇ ಮಧ್ಯಾಹ್ನದವರೆಗೆ, ಶನಿವಾರ ಮಧ್ಯಾಹ್ನದವರೆಗೂ ಪುನರ್ವಸು ನಕ್ಷತ್ರದವರು, ಕಟಕ ರಾಶಿಯವರು ಒಳ್ಳೆ ಫಲವನ್ನು ಪಡೆದುಕೊಳ್ಬಹುದು. ತಕ್ಕ ಮಟ್ಟಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಇನ್ನು ಪುಷ್ಯ ನಕ್ಷತ್ರದವರು ಇವತ್ತು ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚಾರ. ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರ, ಚಂದ್ರಗ್ರಹ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರ. ನೋಡಿ, ಇಲ್ಲಿ ಈ ಗ್ರಹಗಳಿಗೂ ಈ ನಕ್ಷತ್ರಾಧಿಪತಿಗಳಿಗೂ ಮಿತ್ರತ್ವ ಇದೆ. ಹಾಗಾಗಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಮತ್ತು ಆ ಸ್ಥಾನವು ಒಳ್ಳೆ ಸ್ಥಾನ ಆಗಿರೋದ್ರಿಂದ ಅಲ್ಲಿ ಚಂದ್ರ ನೀಚ ಆದರೂ ಆ ನಕ್ಷತ್ರದಲ್ಲಿ ನಿಮಗೆ ಒಳ್ಳೆ ಫಲವನ್ನು ನೀಡಲಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡಬಹುದು. ಮತ್ತು 30ನೇ ದಿನಾಂಕ 50% ಆದರೂ ನಿಮಗೆ ಫಲ ಸಿಗುತ್ತೆ. ಅಂದರೆ ನೀವೇನೇನು ಪ್ರಯತ್ನ ಪಡ್ತೀರ ಅರ್ಧದಷ್ಟಾದರೂ ನಿಮಗೆ ಫಲ ಸಿಗುತ್ತೆ. ಅಥವಾ ಕೆಲಸ ಏನಾದರೂ ಆಗಲೇಬೇಕು ಅಂತ ಇದ್ದರೆ ನೆಕ್ಸ್ಟ್ ಆಗುವಂತೆ ಆದರೂ ಅಲ್ಲಿ ನಿಮಗೆ ಒಂದು ಭರವಸೆ ಸಿಗುತ್ತೆ. ಈ ರೀತಿ ಅರ್ಧದಷ್ಟಾದರೂ ಆ ದಿನದ ನಕ್ಷತ್ರ ಫಲವನ್ನು ನೀಡುತ್ತೆ. ಇನ್ನು 2ನೇ ದಿನಾಂಕ ಗುರುವಾರ 9:30 ನಂತರದಲ್ಲಿ ಶುಕ್ರವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ಹೆಚ್ಚಾಗಿ ದೊರೆಯುತ್ತೆ. ಏಕೆಂದರೆ ಆ ಕಾಲದಲ್ಲಿ ಇರುವ ನಕ್ಷತ್ರ ಶುಭವನ್ನು ನೀಡುತ್ತೆ. ಇನ್ನು 4ನೇ ದಿನಾಂಕ ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ಬರುವ ನಕ್ಷತ್ರ ತಕ್ಕ ಮಟ್ಟಿಗೆ ಒಳ್ಳೆ ಫಲ ನೀಡುತ್ತೆ. ಈ ಕಾಲಾವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬಹುದು. ಏನೇ ಕೇಳಬೇಕು, ಮಾತಾಡಬೇಕು, ನಿರ್ಧಾರ ತೆಗೆದುಕೊಳ್ಬೇಕು ಅಂದರೂ ಈ ಕಾಲಗಳಲ್ಲಿ ಮಾಡಬಹುದು. ಇನ್ನು ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಬರೋದ್ರಿಂದ ಆಶ್ಲೇಷ ನಕ್ಷತ್ರದವರು 29ನೇ ದಿನಾಂಕ ಸೋಮವಾರ ಆಗಿರುತ್ತೆ. ಸೋಮವಾರ ಒಳ್ಳೆಯ ಒಂದು ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಒಳ್ಳೆ ಫಲವನ್ನು ಪಡೆದುಕೊಳ್ಬಹುದು. ಸುಲಭವಾಗಿ ಆಗುತ್ತೆ. ಆ ದಿನ ಆರಾಮದಾಯಕವಾಗಿ ನಿಮಗೇನೋ ನೆಮ್ಮದಿಯನ್ನು ನೀಡುತ್ತೆ ಆ ದಿನದ ನಕ್ಷತ್ರ. ಮತ್ತು 1ನೇ ದಿನಾಂಕ ಬುಧವಾರ ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆಯವರೆಗೂ ತಕ್ಕ ಮಟ್ಟಿಗೆ ಫಲ ದೊರೆಯುತ್ತೆ. 3ನೇ ದಿನಾಂಕ ಶುಕ್ರವಾರ ಮಧ್ಯಾಹ್ನದ ನಂತರ ಶನಿವಾರದ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ನೀವೇನೇನು ಪ್ರಯತ್ನ ಪಡ್ತೀರಾ ಅದರಲ್ಲೆಲ್ಲ ಸಕ್ಸಸ್ ಸಿಗುವಂತೆ ಆ ದಿನದ ನಕ್ಷತ್ರ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಆಶ್ಲೇಷ ನಕ್ಷತ್ರದವರಿಗೆ ನೀಡೋದಿದೆ. ಪ್ರಯತ್ನ ಮಾಡಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದೇ ಆಗುತ್ತೆ. ಸಿಂಹರಾಶಿ ರಾಶ್ಯಾಧಿಪತಿ ಲಾಭಸ್ಥಾನದಲ್ಲಿ ಸಂಚರಿಸಿದರು. ನಿಮ್ಮ ಕರ್ಮಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ಈ ವಾರದಲ್ಲಿ ಆಗಲಿದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ, ಹೆಚ್ಚು ಎಫರ್ಟ್ ಹಾಕ್ತಿರ್ತೀರಾ. ಏನೇ ಪ್ರಯತ್ನ ಇದ್ದರೂ, ಏನೇ ವಿಷಯಗಳಿದ್ದರೂ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಕುಟುಂಬ ಆಗಬಹುದು, ಹಣದ ವಿಷಯ, ಉದ್ಯೋಗ, ಎಲ್ಲ ವಿಷಯಗಳ ಬಗ್ಗೆಯೂ ನೀವು ಸರಿಪಡಿಸಿಕೊಳ್ಳುವುದಕ್ಕೆ ನೀವು ಎಫರ್ಟನ್ನು ಹಾಕ್ತಾ ಇರ್ತೀರ. ಆದರೆ ಅಲ್ಲಿ ನಿಮ್ಮ ಪ್ರಯತ್ನ ಸ್ಥಾನಾಧಿಪತಿ 12ನೇ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಅದು ಆಗದೇ ಇರಬಹುದು. ಇಂತಿಷ್ಟು ಕೆಲಸ ಮಾಡಬೇಕಂದುಕೊಂಡ್ರೆ ಅದು ಕಂಪ್ಲೀಟ್ ಆಗದೇ ಇರಬಹುದು, ನಿರಾಶೆ ಆಗಬಹುದು, ವಿಳಂಬ ಆಗಬಹುದು. ಈ ರೀತಿ ಸಿಂಹರಾಶಿಯವರಿಗೆ ಗ್ರಹಗಳು ಫಲವನ್ನು ನೀಡ್ತಾರೆ. ಇಲ್ಲಿ ರಾಶ್ಯಾಧಿಪತಿ ಲಾಭದಲ್ಲಿ ಸಂಚರಿಸ್ತಾ ಇರೋದು ಒಂದು ಪಾಸಿಟಿವ್. ಇತರ ಗ್ರಹಗಳು ಅಷ್ಟು ಶುಭವನ್ನು ನೀಡ್ತಾ ಇಲ್ಲ. ಬಟ್ ಹಾರ್ಡ್ ವರ್ಕ್ ಮಾಡುವುದಕ್ಕೆ ಕುಜಗ್ರಹ ಫಲವನ್ನು ನೀಡ್ತಾರೆ. ಶುಭ ಗ್ರಹಗಳು, ಬಹುಗ್ರಹಗಳು ವ್ಯಯ ನಷ್ಟ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾರೆ. ಕಾಲದೋಷವು ಇರೋದರಿಂದ ಹೆಚ್ಚಾಗಿ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಹೇಳುವಂತಹ ದಿನಾಂಕಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಿ. ಸಿಂಹರಾಶಿಯಲ್ಲಿ ಮಖಾ ನಕ್ಷತ್ರ ಬರುತ್ತೆ. ಮಖಾ ನಕ್ಷತ್ರದವರು ಭಾನುವಾರ ಇವತ್ತು 28ನೇ ದಿನಾಂಕ ನೆಮ್ಮದಿಯ ಫಲಗಳನ್ನು ಪಡೆದುಕೊಳ್ಬಹುದು ತಕ್ಕ ಮಟ್ಟಿಗೆ. ಮತ್ತು 30ನೇ ದಿನಾಂಕ ಮಂಗಳವಾರ ಆಗಿರುತ್ತೆ. ಮಂಗಳವಾರ ಆದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶೀಘ್ರವಾಗಿ ಆಗುವಂತೆ, ನೆಮ್ಮದಿಯಿಂದಿರುವಂತೆ ಆ ದಿನದ ನಕ್ಷತ್ರ ಒಳ್ಳೆಯ ಫಲವನ್ನು ನೀಡುತ್ತೆ.
ಎರಡನೇ ದಿನಾಂಕ 9:30 ನಂತರದಲ್ಲಿ ಗುರುವಾರದಿಂದ ಎರಡನೇ ದಿನಾಂಕ 9:30 ನಂತರದಲ್ಲಿ ಅವತ್ತು ಗುರುವಾರದಿಂದ ಶುಕ್ರವಾರದ ಬೆಳಗ್ಗೆ 11:30ವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ಇನ್ನು ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ಬರುವಂತಹ ನಕ್ಷತ್ರ ಮಖಾ ನಕ್ಷತ್ರದವರಿಗೆ ಒಳ್ಳೆ ಫಲವನ್ನು ನೀಡುತ್ತೆ. ಇನ್ನು ಪುಬ್ಬಾ ನಕ್ಷತ್ರದವರಿಗೆ 28ನೇ ದಿನಾಂಕ 29ನೇ ದಿನಾಂಕ ಈ ಎರಡೂ ದಿನವೂ ತಕ್ಕ ಮಟ್ಟಿಗೆ ಒಳ್ಳೆ ಫಲ ದೊರೆಯುತ್ತೆ. ಬುಧವಾರ 1ನೇ ದಿನಾಂಕ ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 3ನೇ ದಿನಾಂಕ 12 ಗಂಟೆ ನಂತರದಲ್ಲಿ 4ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ ಪುಬ್ಬಾ ನಕ್ಷತ್ರದವರಿಗೆ. ಉತ್ತರ ನಕ್ಷತ್ರದವರಿಗೆ 29 ಮತ್ತು 30ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯುತ್ತೆ. ಗುರುವಾರ 2ನೇ ದಿನಾಂಕ 9:30 ನಂತರದಲ್ಲಿ ಶುಕ್ರವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯುತ್ತೆ. ಆ ದಿನ ಗುರುವಾರ ಮತ್ತು ಶುಕ್ರವಾರ ಅಂದರೆ ಗುರುವಾರ 9:30 ನಂತರ ಶುಕ್ರವಾರ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯ ಮುಖ್ಯವಾಗಿ ಏನೇನು ಮಾಡಬೇಕು ಅದನ್ನು ಮಾಡೋದ್ರಿಂದ ಹೆಚ್ಚು ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗುತ್ತೆ, ಪಾಸಿಟಿವ್ ರಿಸಲ್ಟ್ ಬರುತ್ತೆ ನಿಮಗೆ. ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಫಲ ದೊರೆಯುತ್ತೆ. ಉತ್ತರ ನಕ್ಷತ್ರದವರಿಗೆ. ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶ್ಯಾಧಿಪತಿ ಬುಧ ಗ್ರಹ ದಶಮಾಧಿಪತಿ ಮತ್ತು ರಾಶ್ಯಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ವಕ್ರ ಸಂಚಾರ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು, ನಿಮ್ಮಿಂದ ಏನಾದರೂ ಕೊರತೆಗಳಾಗ್ಬೋದು, ನಿಮ್ಮ ಮನಸ್ಸು ವಿಷಯಗಳಲ್ಲಿ ಮರುಚಿಂತಿಸುವಂತೆ ಮತ್ತೆ ಅದನ್ನು ಪ್ರಯತ್ನಿಸುವಂತೆ ತಪ್ಪಾಗಿ ನಿರ್ಧರಿಸುವಂತೆ ಆಗ್ಬೋದು. ಲಾಭಕ್ಕಾಗಿ ಬಹು ಮಾರ್ಗದಲ್ಲಿ ಆಲೋಚನೆಗಳನ್ನು ಮಾಡುವಂತೆಯೂ ಕನ್ಯಾ ರಾಶಿಯವರಿಗೆ ಬುಧಗ್ರಹದ ಫಲಗಳು ದೊರೆಯುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಆಲೋಚನೆಗಳನ್ನು ಮಾಡಿ ಒಳ್ಳೆ ಫಲಗಳೇ ದೊರೆಯುತ್ತೆ. ನಾನು ಹೇಳುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿ. ನಿಮ್ಮ ದಶಮ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದ್ದು ಸ್ವಲ್ಪ ಮಟ್ಟಿಗೆ ಸೂರ್ಯ ನಿಮಗೆ ವ್ಯಯಾಧಿಪತಿ ಆಗಿರೋದ್ರಿಂದ ಅಡೆತಡೆಗಳು ವಿಳಂಬ ಆಗುವುದಕ್ಕೆ ಆರಂಭ ಆಗುತ್ತೆ. ಈ ವಾರದಲ್ಲಿ ನಾನು ಹೇಳುವ ದಿನಾಂಕಗಳಲ್ಲಿ ಪ್ರಯತ್ನ ಪಡಿ, ಒಳ್ಳೆಯದೇ ಆಗುತ್ತೆ. ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ ಬರೋದರಿಂದ ಉತ್ತರ ನಕ್ಷತ್ರದವರಿಗೆ 29, 30ನೇ ದಿನಾಂಕ ಒಳ್ಳೆ ಫಲಗಳು ದೊರೆಯುತ್ತೆ. ಗುರುವಾರ 2ನೇ ದಿನಾಂಕ 9:30 ನಂತರದಲ್ಲಿ ಶುಕ್ರವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ಅಂದರೆ ಚಂದ್ರ ಶುಭ ತಾರಾದಲ್ಲಿ ಅಂದರೆ ಯೋಗ ತಾರದಲ್ಲಿ ಸಂಚರಿಸ್ತಾರೆ. ಆ ಕಾಲಾವಧಿಯಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಶನಿವಾರ ಮಧ್ಯಾಹ್ನದ ನಂತರ ತಕ್ಕ ಮಟ್ಟಿಗೆ ಉತ್ತರ ನಕ್ಷತ್ರದವರಿಗೆ ಫಲ ಸಿಗುತ್ತೆ. ಹಸ್ತ ನಕ್ಷತ್ರ ಆನಂತರ ಬರೋದು ಹಸ್ತ ನಕ್ಷತ್ರದವರಿಗೆ 28ನೇ ದಿನಾಂಕ ಭಾನುವಾರ. ಇವತ್ತು ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ನಿಮ್ಮ ಪ್ರಯತ್ನದಲ್ಲಿ ಒಳ್ಳೆ ಫಲ, ಭರವಸೆ, ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗುವಂತೆ ಫಲವನ್ನು ನೀಡ್ತಾರೆ. 30ನೇ ದಿನಾಂಕ ಮತ್ತು 1ನೇ ದಿನಾಂಕ ಮಿತ್ರ ಮತ್ತು ಪರಮ ಮಿತ್ರ ತಾರದಲ್ಲಿ ಚಂದ್ರ ಸಂಚರಿಸ್ತಾರೆ. ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳು ದೊರೆಯುತ್ತೆ. 3ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಶನಿವಾರದ ಮಧ್ಯಾಹ್ನದವರೆಗೂ ಒಳ್ಳೆ ಫಲವು ದೊರೆಯೋದಾಗಿರುತ್ತೆ. ಈ ಕಾಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು, ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳು ದೊರೆಯುತ್ತೆ. ಆನಂತರ ಚಿತ್ತಾ ನಕ್ಷತ್ರ ಬರುತ್ತೆ. ಚಿತ್ತಾ ನಕ್ಷತ್ರದವರಿಗೆ 29ನೇ ದಿನಾಂಕ ಸೋಮವಾರ ಆಗಿರುತ್ತೆ. ಆ ಸೋಮವಾರ ಚಂದ್ರ ಸಾಧನ ತಾರಾಬಲದಲ್ಲಿ ಸಂಚರಿಸ್ತಾರೆ. ಹಾಗಾಗಿ ಸೋಮವಾರ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆ ಫಲ ದೊರೆಯುತ್ತೆ. ಆ ದಿನದ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತವೆ. ಏನೇ ಪ್ರಯತ್ನಿಸಿದರೂ ನಿಮ್ಮಲ್ಲಿ ಆತ್ಮವಿಶ್ವಾಸ, ಬೇರೆಯವರಿಂದಲೂ ನಿಮಗೆ ಭರವಸೆ, ನಂಬಿಕೆ ಇದೆಲ್ಲವೂ ಸಿಗುವಂತೆ ಸೋಮವಾರದ ನಕ್ಷತ್ರ ನಿಮಗೆ ಫಲವನ್ನು ನೀಡೋದಾಗಿರುತ್ತೆ. 1ನೇ ದಿನಾಂಕ ಮತ್ತು 2ನೇ ದಿನಾಂಕ
ತಕ್ಕ ಮಟ್ಟಿಗೆ ಒಳ್ಳೆ ಫಲವೇ ದೊರೆಯುತ್ತೆ. ಶುಕ್ರವಾರ 11:45 ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ತಕ್ಕ ಮಟ್ಟಿಗೆ ದೊರೆಯುತ್ತೆ. ಶನಿವಾರ ಮಧ್ಯಾಹ್ನದ ನಂತರದಲ್ಲಿ 4ನೇ ದಿನಾಂಕ ಆಗಿರುತ್ತೆ. ಚಂದ್ರ ಸಂಚಾರ ರಾಹು ಜೊತೆ ಆಗುತ್ತೆ. ಶತಾಭಿಷ ನಕ್ಷತ್ರದಲ್ಲಿ ಆಗೋದ್ರಿಂದ ಅಲ್ಲಿ ರಾಹು ಜೊತೆ ಸಂಚರಿಸಿದರೂ ಚಂದ್ರಗ್ರಹ ನಿಮಗೆ ತಕ್ಕ ಮಟ್ಟಿಗೆ ಇಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಆ ತಾರೆ ಅಂದರೆ ಶತಭಿಷ ನಕ್ಷತ್ರ ಸಂಪತ್ತಾರೆ, ಚಂದ್ರ ಅಲ್ಲಿ ಸಂಚರಿಸ್ತಾ ಇದ್ದಾರೆ. ನಿಮಗೆ ಸಂಪತ್ತಾರೆ ಮತ್ತು ಚಂದ್ರ ಮತ್ತು ರಾಹು ಕಂಜಕ್ಷನ್ ಆಗ್ತಾ ಇರೋದ್ರಿಂದ ಮನಸ್ಸು ದ್ವಂದ್ವಕ್ಕೆ ಒಳಗಾಗಬಾರ್ದು. ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ನಿರ್ಧರಿಸಿದರೆ ಖಂಡಿತವಾಗಿಯೂ ಒಳ್ಳೆ ಫಲಗಳು ದೊರೆಯುತ್ತೆ. ಪ್ರಯತ್ನವನ್ನು ಮಾಡಿ. ತುಲಾರಾಶಿಯವರಿಗೆ, ರಾಶ್ಯಾಧಿಪತಿ ದಶಮ ಕಟಕ ರಾಶಿಯಲ್ಲಿ ಸಂಚಾರ, ಗುರುಗ್ರಹದೊಂದಿಗೆ ವಕ್ರ ಬುಧ ಗ್ರಹದೊಂದಿಗೆ ಸಂಚಾರ. ನಿಮ್ಮ ನೇಮ್ ಫೇಮ್ ಕೀರ್ತಿಗೋಸ್ಕರ ನಿಮ್ಮ ಹೆಸರು ಯಾವುದೇ ಒಂದು ಉದ್ಯೋಗದಲ್ಲಿ ಅಪ್ರೋಚ್ ಮಾಡುವುದಕ್ಕೆ, ಮುಂದುವರಿಯುವುದಕ್ಕೆ, ಇದೆಲ್ಲದಕ್ಕೂ ಮರುಪರಿಶೀಲನೆಗಳನ್ನು ಮಾಡಿಕೊಳ್ಳುವಂತಹ ಮೈಂಡ್ಸೆಟ್ ಬುಧಗ್ರಹ ನೀಡ್ತಾರೆ. ಶುಕ್ರಗ್ರಹ ರಾಶ್ಯಾಧಿಪತಿಯಾಗಿ ನಿಮಗೆ ಒಳ್ಳೆಯ ಹೆಸರು ಬರುವಂತಹ ನಿಮಗೆ ಕೆಲಸ ಕಾರ್ಯಗಳಾಗ್ಬೋದು, ಅವಕಾಶಗಳಾಗ್ಬೋದು, ಇದೆಲ್ಲದಕ್ಕೂ ಶುಕ್ರಗ್ರಹ ದಶಮ ಸ್ಥಾನದಲ್ಲಿ ಗುರುವಿನೊಂದಿಗೆ ಒಳ್ಳೆ ಫಲವನ್ನು ನೀಡುತ್ತಾರೆ. ನೋಡಿ, ಗುರುಗ್ರಹ ಮತ್ತು ಶುಕ್ರಗ್ರಹಗಳು ಶತ್ರುಗ್ರಹ ಆದರೂ ರಾಶ್ಯಾಧಿಪತಿಯಾಗಿ ಒಳ್ಳೆ ಫಲವನ್ನು ನೀಡುವುದಕ್ಕೆ ಅಲ್ಲಿ ಎಳೆದಾಟದ ಫಲವನ್ನು ಅಂದರೆ ಆ ಪ್ರಭಾವವನ್ನು ಮಾಡ್ತಾರೆ. ಹಾಗಾಗಿ ತುಲಾರಾಶಿಯವರಿಗೆ ಒಳ್ಳೆ ಫಲವೂ ದೊರೆಯುತ್ತೆ. ಆದರೆ ಅಷ್ಟಮದಲ್ಲಿ ಕುಜಗ್ರಹದ ಸಂಚಾರ ಸಡನ್ನಾಗಿ ಆಗಬಹುದಾದಂತಹ ಘಟನೆಗಳಿಗೆ ಮತ್ತು ಬದಲಾವಣೆಗಳಿಗೆ ಕುಜ ಪ್ರಭಾವವನ್ನು ಮಾಡ್ತಾರೆ. ಆಲೋಚನೆಗಳನ್ನು ಸರಿಯಾಗಿ ಮಾಡಿ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಅಷ್ಟಮ ಅಂದ್ರೇ ಅಲ್ಲಿ ಭಯ ಆತಂಕಕ್ಕೆ ಒಳಗಾಗುವಂತಹ ಆ ಸ್ಥಾನದಲ್ಲಿ ಕುಜ ಸಂಚಾರ ಆಗ್ತಾ ಇರೋದ್ರಿಂದ ಭಯ ಆತಂಕಕ್ಕೆ ಒಳಗಾಗಬೇಡಿ. ನಿಮ್ಮನ್ನು ನೀವು ಸರಿ ದಾರಿಯಲ್ಲಿ ನಡೆಸಿಕೊಳ್ಳಿ, ಆಗ ಒಳ್ಳೆಯದೇ ಆಗುತ್ತೆ. ತುಲಾರಾಶಿಯವರಿಗೆ ನಾನು ಹೇಳುವಂತಹ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ತುಲಾರಾಶಿಯಲ್ಲಿ ಚಿತ್ತಾ ನಕ್ಷತ್ರ ಬರೋದರಿಂದ ಚಿತ್ತಾ ನಕ್ಷತ್ರದ ಪಾದಗಳು ಬರುತ್ತೆ, 3-4 ಪಾದಗಳು. 29ನೇ ದಿನಾಂಕ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಸೋಮವಾರ ಆಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತವೆ. 1ನೇ ದಿನಾಂಕ 2ನೇ ದಿನಾಂಕ ಮಿತ್ರ ತಾರಾಬಲ, ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ. ಶುಕ್ರವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲವು ದೊರೆಯುವುದಾಗಿರುತ್ತೆ. 4ನೇ ದಿನಾಂಕ ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ಸಂಚಾರ ರಾಹುಗ್ರಹದೊಂದಿಗೆ ಶತಾಭಿಷ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ನೀವು ಕ್ಲಾರಿಟಿಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯದೇ ಆಗುತ್ತೆ. ಚಂದ್ರ ಮತ್ತು ರಾಹುವಿನ ಕಂಜಕ್ಷನ್ ಶತಾಭಿಷ ನಕ್ಷತ್ರದಲ್ಲಿ ಆಗ್ತಾ ಇರೋದ್ರಿಂದ ದ್ವಂದ್ವಕ್ಕೆ ಒಳಗಾಗಬೇಡಿ. ಸರಿ ನಿರ್ಧಾರಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಇನ್ನು ಸ್ವಾತಿ ನಕ್ಷತ್ರದವರಿಗೆ ಇವತ್ತು ಭಾನುವಾರ ತಕ್ಕ ಮಟ್ಟಿಗೆ ಒಳ್ಳೆ ಫಲವು ದೊರೆಯುವುದಿರುತ್ತೆ. 30ನೇ ದಿನಾಂಕ ಮಂಗಳವಾರ ಆದರೂ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರ ಆಗ್ತವೆ. ನೆಮ್ಮದಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ದಿನನಿತ್ಯದ ಕೆಲಸ ಕಾರ್ಯಗಳೇನಿರುತ್ತೆ ಉದ್ಯೋಗದಲ್ಲಿ ಅದು ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಗುರುವಾರ 2ನೇ ದಿನಾಂಕ 9:30 ನಂತರದಲ್ಲಿ ಬೆಳಿಗ್ಗೆ, 3ನೇ ದಿನಾಂಕವು ಮತ್ತು ಶನಿವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯುವುದಾಗಿರುತ್ತೆ. ಗುರುವಾರದ ಬೆಳಿಗ್ಗೆಯಿಂದ ಶುಕ್ರವಾರ ಮತ್ತು ಶನಿವಾರದ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯುತ್ತೆ. ಏಕೆಂದರೆ ಆ ದಿನ ಆ ಕಾಲಾವಧಿಯಲ್ಲಿ ಬರುವ ನಕ್ಷತ್ರಗಳು ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. ಹಾಗಾಗಿ ನೀವೇನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದರೆ ಆ ಒಂದು ಇವತ್ತಾಗಿಲ್ಲ ಅಂದರೆ ನಾಳೆ ಮಾಡ್ಬೋದು, ನಾಳೆ ಆಗಿಲ್ಲ ಅಂದರೆ ನಾಡಿದ್ದು ಮಧ್ಯಾಹ್ನದವರೆಗಾದರೂ ಮಾಡುವಂತೆ ಇಲ್ಲಿ ಈ ಚಂದ್ರ ಪ್ರಭಾವ ಇರಲಿದೆ. ಪ್ರಯತ್ನವನ್ನು ಮಾಡಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ನಂತರ ವಿಶಾಖ ನಕ್ಷತ್ರ ಅಲ್ಲಿ ಬರೋದರಿಂದ ವಿಶಾಖ ನಕ್ಷತ್ರದವರಿಗೆ
29ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲ ದೊರೆಯುವುದಾಗಿರುತ್ತೆ. 1ನೇ ದಿನಾಂಕ ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಹೆಚ್ಚಾಗಿ ಒಳ್ಳೆಯ ಫಲ ದೊರೆಯುತ್ತೆ. ಶೀಘ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳು ಆಲೋಚನೆಗಳು ಏನಿರುತ್ತೆ ಅದೆಲ್ಲವೂ ಒಳ್ಳೆಯದೇ ಆಗಿರುತ್ತೆ. 3ನೇ ದಿನಾಂಕ ಶುಕ್ರವಾರ ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇವರೆಗೂ ಒಳ್ಳೆಯ ಫಲವು ದೊರೆಯುತ್ತೆ. ಅಂದರೆ ತಕ್ಕ ಮಟ್ಟಿಗೆ ಒಂದು ಅರ್ಧದಷ್ಟಾದರೂ ಕೆಲಸ ಕಾರ್ಯಗಳು ಆಗುತ್ತೆ. ಶನಿವಾರ ಮಧ್ಯಾಹ್ನದವರೆಗೂ ವಿಶಾಖ ನಕ್ಷತ್ರದವರಿಗೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸಂಚಾರ, ಕುಜಗ್ರಹ ನೋಡಿ ಸಪ್ತಮದಲ್ಲಿ ರಾಶ್ಯಾಧಿಪತಿ ಸಂಚರಿಸಿ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವುದಕ್ಕೆ ಕುಜನ ಪ್ರಭಾವ ಆಗಲಿದೆ. ಮತ್ತು ಭಾಗ್ಯಸ್ಥಾನದಲ್ಲಿ ಬಹು ಶುಭಗ್ರಹಗಳ ಸಂಚಾರ. ಗೋಲ್ಸ್ ಏನಿದೆ, ನಿಮ್ಮ ದೊಡ್ಡ ದೊಡ್ಡ ಏನು ರಚನೆ ಮಾಡಿರ್ತೀರ, ನಿಮ್ಮ ಏನಾದರೂ ಹೀಗಾಗಬೇಕು ಅಂದುಕೊಂಡಿರ್ತೀರ ಗುರಿಗಳಿರುತ್ತೆ, ಅವುಗಳನ್ನು ಮರುಪರಿಶೀಲಿಸಿಕೊಳ್ಳುವುದಕ್ಕೆ ಬುಧಗ್ರಹ ಫಲವನ್ನು ನೀಡ್ತಾರೆ. ಚಿಂತನೆಯನ್ನು ಮಾಡ್ತೀರಾ, ಆಲೋಚನೆಗಳನ್ನು ಮಾಡ್ತೀರಾ. ಯಾವುದೇ ಕೆಲಸ ಕಾರ್ಯಗಳಾಗ್ಬೋದು ಶೀಘ್ರವಾಗಿ ಧೈರ್ಯವಾಗಿ ಮುಂದುವರಿಯುವುದಕ್ಕೆ ಕುಜಗ್ರಹ ಫಲವನ್ನು ನೀಡುತ್ತಾರೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡಗಳಿರುತ್ತೆ. ಅಷ್ಟಮದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಇನ್ನು ನಿಮ್ಮ ಪ್ರಯತ್ನವನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನ ಪಡಿ. ಕುಜಗ್ರಹ ಒಳ್ಳೆ ಫಲವನ್ನೇ ನೀಡುತ್ತಾರೆ, ಒಳ್ಳೆ ನಿರ್ಧಾರಗಳನ್ನೇ ಮಾಡ್ತೀರಾ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ವಿಶಾಖ ನಕ್ಷತ್ರದವರಿಗೆ 29ನೇ ದಿನಾಂಕ ತಕ್ಕ ಮಟ್ಟಿಗೆ ಒಳ್ಳೆ ಫಲ ದೊರೆಯುತ್ತೆ. 1ನೇ ದಿನಾಂಕ ಬೆಳಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಹೆಚ್ಚಾಗಿ ಒಳ್ಳೆ ಫಲವು ದೊರೆಯುತ್ತೆ. 3ನೇ ದಿನಾಂಕ ಶುಕ್ರವಾರ ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ ಮಧ್ಯಾಹ್ನದವರೆಗೂ ನಿಮಗೆ ಒಂದು ಅರ್ಧದಷ್ಟಾದರೂ ಒಳ್ಳೆ ಫಲಗಳು ದೊರೆಯುತ್ತೆ. 1ನೇ ದಿನಾಂಕ ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಮುಖ್ಯ ಕೆಲಸ ಕಾರ್ಯಗಳೇನೇ ಇದ್ದರೂ ಹೆಚ್ಚಾಗಿ ಮಾಡ್ಬೋದು, ಒಳ್ಳೆ ಫಲವನ್ನು ಪಡೆದುಕೊಳ್ತೀರ. ಇನ್ನು ಅನುರಾಧ ನಕ್ಷತ್ರ ಅಲ್ಲಿ ಬರೋದ್ರಿಂದ ಅನುರಾಧ ನಕ್ಷತ್ರದವರು 28ನೇ ದಿನಾಂಕ ಇವತ್ತು ಒಳ್ಳೆ ಫಲವನ್ನು ಹೆಚ್ಚಾಗಿ ಪಡೆದುಕೊಳ್ತೀರಾ. ಕೆಲಸ ಕಾರ್ಯಗಳು ಆರಾಮಾಗಿ ಆಗುತ್ತೆ. ಸಂತೋಷಕರವಾಗಿ ಶೀಘ್ರವಾಗಿ ಮುಂದುವರಿಯುವಂತೆ ನಿಮ್ಮ ಮನಸ್ಸು ಇರುತ್ತೆ. 30ನೇ ದಿನಾಂಕ ನಿಮಗೆ ಅರ್ಧದಷ್ಟಾದರೂ ಫಲ ಸಿಗುವಂತೆ ಆ ದಿನದ ನಕ್ಷತ್ರ ಫಲವನ್ನು ನೀಡುತ್ತೆ. 2ನೇ ದಿನಾಂಕ ಗುರುವಾರ ಆಗಿರುತ್ತೆ. 9:30 ನಂತರದಲ್ಲಿ ಶುಕ್ರವಾರ ಮಧ್ಯಾಹ್ನದವರೆಗೆ ಒಳ್ಳೆ ಕಾಲವು ಆಗಿರುತ್ತೆ. ನಿಮ್ಮ ಪ್ರಯತ್ನ ಏನಿರುತ್ತೆ, ಏನು ಮಾಡಬೇಕು ಅಂದುಕೊಂಡಿರ್ತೀರ ಮಾಡ್ಬೋದು, ಯಾಕೆಂದರೆ ವಾರವು ಶುಭ ವಾರ ಆಗಿರೋದ್ರಿಂದ. 4ನೇ ದಿನಾಂಕ ಶನಿವಾರ ಆಗಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ತಕ್ಕ ಮಟ್ಟಿಗೆ ಫಲಗಳು ದೊರೆಯುತ್ತೆ. ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದವರಿಗೆ 29ನೇ ದಿನಾಂಕ ಸೋಮವಾರ ಆಗಿರುತ್ತೆ. ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚಾರ ಒಳ್ಳೆ ಫಲವನ್ನು ನೀಡಲಿದ್ದು ಆ ದಿನ ನೀವು ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡುವಂತೆ ಫಲ ದೊರೆಯುತ್ತೆ. ಬುಧವಾರ 1ನೇ ದಿನಾಂಕ ಆಗಿರುತ್ತೆ. ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. ತಕ್ಕ ಮಟ್ಟಿಗೆ ಏನು ಪ್ರಯತ್ನ ಪಡ್ತೀರಾ ಅದಕ್ಕೆ ತಕ್ಕಂತೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. 3ನೇ ದಿನಾಂಕ ಶುಕ್ರವಾರ ಮಧ್ಯಾಹ್ನದ ನಂತರ ಶನಿವಾರ ಮಧ್ಯಾಹ್ನದವರೆಗೂ ಸಕ್ಸಸ್ ಇರುತ್ತೆ. ಅಂದರೆ ಸಕ್ಸಸ್ ಅಂದರೆ ಕಂಪ್ಲೀಟಾಗಿ ಸಕ್ಸಸ್ ಆಗುವಂತೆ ಅಲ್ಲ, ಇಲ್ಲಿ ನೀವು ಕೆಲವು ಆಗಬಹುದು, ಕೆಲವು ಆಗುವುದಕ್ಕೆ ಬಲವನ್ನು ನೀಡಬಹುದು. ಆ ರೀತಿ ಕಾಲ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಪ್ರಯತ್ನವನ್ನು ಮಾಡಿ ಒಳ್ಳೆ ಫಲವನ್ನೇ ಪಡೆದುಕೊಳ್ತೀರಾ. ಇನ್ನು ಧನಸ್ಸು ರಾಶಿಯವರಿಗೆ, ಧನಸ್ಸು ರಾಶಿ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಸಂಚಾರ. ಬಹುಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಸಂಚಾರ. ಅಷ್ಟಮದಲ್ಲಿ ಸಂಚರಿಸುವಾಗ ಈ ಗ್ರಹಗಳು ನಿಮಗೆ ಸುಲಭವಾಗಿ ಯಶಸ್ಸನ್ನು ನೀಡೋದಿಲ್ಲ. ಹೆಚ್ಚು ಎಫರ್ಟ್ ಹಾಕಬೇಕು, ಹಾಕಿದರೂ ಇಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಏಕೆಂದರೆ ರಾಶ್ಯಾಧಿಪತಿ ಪ್ರಭಾವ ಮತ್ತು ನಿಮಗೆ ಸ್ಟ್ರೆಸ್ ಆಗ್ಬೋದು, ಭಯ ಆತಂಕಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಸಂದರ್ಭಗಳು ಬರಬಹುದು. ಶುಕ್ರ, ಬುಧಗ್ರಹ, ಗುರುಗ್ರಹ ಈ ಗ್ರಹಗಳು ಅಷ್ಟಮದಲ್ಲಿ ಇರೋದರಿಂದ
ಹಾಗಾಗಿ ವಿಶ್ವಶಕ್ತಿಯಲ್ಲಿ ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನೀವು ಏನೇ ನಿಮಗೆ ಭುಕ್ತಿ ನಡೀತಾ ಇದ್ದರೂ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ. ಧನಸ್ಸು ರಾಶಿಯಲ್ಲಿ ಮೂಲಾ ನಕ್ಷತ್ರ ಬರುತ್ತೆ. ಮೂಲಾ ನಕ್ಷತ್ರದವರು ಭಾನುವಾರ ಇವತ್ತು 28ನೇ ದಿನಾಂಕ ಸಾಧಾರಣ ಫಲವನ್ನು ಪಡೆದುಕೊಳ್ತೀರಾ. 30ನೇ ದಿನಾಂಕ ಮಂಗಳವಾರ ಆದರೂ ಹೆಚ್ಚು ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಹೆಚ್ಚು ಫಲ ದೊರೆಯುತ್ತೆ. ಸುಲಭವಾಗಿ ಕೆಲಸ ಕಾರ್ಯಗಳಾಗುತ್ತೆ. ಮನಸ್ಸು ಶಾಂತವಾಗಿರುತ್ತೆ. 2ನೇ ದಿನಾಂಕ 9:30 ನಂತರದಲ್ಲಿ ಗುರುವಾರದಿಂದ ಶುಕ್ರವಾರ 11:30 ಬೆಳಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯುತ್ತೆ. 4ನೇ ದಿನಾಂಕ ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ಶತಾಭಿಷ ನಕ್ಷತ್ರ ಆರಂಭ ಆಗುತ್ತೆ. ಆ ದಿನದ ನಕ್ಷತ್ರವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. ಪ್ರಯತ್ನ ಪಟ್ಟಂತಹ ವಿಷಯಗಳಿಗೆ ತಕ್ಕ ಮಟ್ಟಿಗೆ ಒಳ್ಳೆ ಫಲ ದೊರೆಯುತ್ತೆ. ಚಂದ್ರ ಶತಾಭಿಷ ನಕ್ಷತ್ರದಲ್ಲಿ ಸಂಚರಿಸುವಾಗ ಅಲ್ಲಿ ರಾಹು ಸಂಚರಿಸ್ತಾ ಇರೋದ್ರಿಂದ ಚಂದ್ರನ ಸ್ಥಿತಿ ದ್ವಂದ್ವ ಮತ್ತು ಕೆಲವು ವಿಷಯಗಳಿಗೆ ಮಾನವರ ಮೇಲೆ ಅಶುಭ ಪ್ರಭಾವ ಮಾಡೋದ್ರಿಂದ ಮನಸ್ಸನ್ನು ನೀವು ಕ್ಲಾರಿಟಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಶಾಂತವಾಗಿದ್ದು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದೇ ಆಗುತ್ತೆ. ಮೂಲಾ ನಕ್ಷತ್ರದ ನಂತರದಲ್ಲಿ ಬರೋದು ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರದವರಿಗೆ 28ನೇ ದಿನಾಂಕ 29ನೇ ದಿನಾಂಕ ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳು ದೊರೆಯುತ್ತೆ. 1ನೇ ದಿನಾಂಕ ಬುಧವಾರ ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲಗಳು ದೊರೆಯೋದಾಗಿರುತ್ತೆ. ಪ್ರಯತ್ನವನ್ನು ಮಾಡಿ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಾರ ಶುಭ ಆಗಿರೋದ್ರಿಂದ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬಹುದು. ಇನ್ನು 3ನೇ ದಿನಾಂಕ 12 ಗಂಟೆ ನಂತರದಲ್ಲಿ 4ನೇ ದಿನಾಂಕ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯೋದಾಗಿರುತ್ತೆ. ಶನಿವಾರ ಮಧ್ಯಾಹ್ನದವರೆಗೆ. ಆನಂತರ ಉತ್ತರಾಷಾಢ ನಕ್ಷತ್ರ ಬರುತ್ತೆ. ಉತ್ತರಾಷಾಢ ನಕ್ಷತ್ರದವರಿಗೆ 29ನೇ ದಿನಾಂಕ 30ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. ಗುರುವಾರ 2ನೇ ದಿನಾಂಕ 9:30 ನಂತರದಲ್ಲಿ ಸಂಪತ್ತಾರಾಬಲದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಅತ್ಯಂತ ಶುಭ ಫಲವನ್ನು ನೀಡಬೇಕು. ರಾಶಿಯಿಂದ 2ನೇ ಸ್ಥಾನದಲ್ಲಿ, ನಕ್ಷತ್ರದಿಂದ 2ನೇ ಸ್ಥಾನದಲ್ಲಿ ಅಭಿವೃದ್ಧಿಯ ಫಲವನ್ನು ನೀಡುತ್ತಾರೆ. ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಫಲ ದೊರೆಯುವುದಾಗಿರುತ್ತೆ. ಆದರೂ ಮನಸ್ಸು ಸಮಾಧಾನಕರವಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡ್ತೀರ. ಮಕರ ರಾಶಿಯವರಿಗೆ ರಾಶಿಯಿಂದ 7ಮ ಸ್ಥಾನದಲ್ಲಿ ಬಹು ಶುಭ ಗ್ರಹಗಳ ಸಂಚಾರ, ವಕ್ರ ಬುಧ ಮತ್ತು ಗುರುಗ್ರಹ ಶುಕ್ರ ಗ್ರಹಗಳ ಸಂಚಾರ ನಿಮ್ಮ ವ್ಯಾಪಾರ, ವ್ಯವಹಾರ, ಸಂಗಾತಿ, ಪಾರ್ಟ್ನರ್ ಈ ವಿಷಯಗಳ ಬಗ್ಗೆ ಮರುಚಿಂತನೆ, ಮರುಪರಿಶೀಲನೆ ಮತ್ತು ನೀವು ಗ್ರಾಹಕರೊಂದಿಗೆ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಕೆಲಸ ಏನೇ ಇದ್ದರೂ ಹೆಚ್ಚಿನದಾಗಿ ಏನು ನೀವು ವಿಸ್ತರಿಸಬೇಕು ಅಂತ ಅಂದುಕೊಂಡಿರ್ತೀರಾ ಅದರ ಮರುಪರಿಶೀಲನೆಗಳನ್ನು ಮಾಡುವಂತೆ ಇಲ್ಲಿ ಮಕರ ರಾಶಿಯವರಿಗೆ ಈ ಗ್ರಹಗಳು ಪ್ರಭಾವವನ್ನು ಮಾಡ್ತಾ ಇದ್ದು, ಪಂಚಮ ಸ್ಥಾನದಲ್ಲಿ ಕುಜ ಸಂಚಾರ, ಮಕ್ಕಳೊಂದಿಗೆ ಮತ್ತು ನಿಮ್ಮ ಪ್ರೀತಿ ಪ್ರೇಮ ಸಂಬಂಧದೊಂದಿಗೆ ತಾಳ್ಮೆಯಿಂದ ಇರಬೇಕಾಗುತ್ತೆ. ಇನ್ನುಳಿದಂತೆ ನಿಮ್ಮ ಎಫರ್ಟ್ಗೆ ತಕ್ಕಂತೆ ಫಲವು ಇಲ್ಲಿ ದೊರೆಯುತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಮುಖ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದವು ಮಕರ ರಾಶಿಯಲ್ಲಿ ಬರೋದ್ರಿಂದ ಉತ್ತರಾಷಾಢ ನಕ್ಷತ್ರದವರು 29ನೇ ದಿನಾಂಕ 30ನೇ ದಿನಾಂಕ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ಫಲ ದೊರೆಯೋದಾಗಿರುತ್ತೆ. ಗುರುವಾರ 2ನೇ ದಿನಾಂಕ 9:30 ನಂತರದಲ್ಲಿ ಶ್ರವಣ ನಕ್ಷತ್ರದಲ್ಲಿ 2ನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಅತ್ಯಂತ ಶುಭ ಫಲವನ್ನು ನೀಡುತ್ತಾರೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ತಕ್ಕ ಮಟ್ಟಿಗೆ ಫಲ ದೊರೆಯೋದಾಗಿರುತ್ತೆ. ಇನ್ನು ಶ್ರವಣ ನಕ್ಷತ್ರದವರಿಗೆ ಚಂದ್ರಗ್ರಹ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚರಿಸುವಾಗ 28ನೇ ದಿನಾಂಕ ಭಾನುವಾರ ಇವತ್ತು
ಹೆಚ್ಚಿನ ಒಳ್ಳೆಯ ಫಲವನ್ನು ನೀಡ್ತಾರೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪಾಸಿಟಿವ್ ರಿಸಲ್ಟ್ ಬರುವಂತೆ, ತಕ್ಕ ಮಟ್ಟಿಗಾದರೂ ಸಂತೋಷದಿಂದ ಇರುವಂತೆ, ಆ ದಿನದ ಕೆಲಸ ಕಾರ್ಯಗಳು ಸುಲಭವಾಗಿ ಆಗುವಂತೆ ಶ್ರವಣ ನಕ್ಷತ್ರದವರಿಗೆ ಒಳ್ಳೆಯ ಫಲ ದೊರೆಯೋದಾಗಿರುತ್ತೆ. 30ನೇ ದಿನಾಂಕ 1ನೇ ದಿನಾಂಕ ತಕ್ಕ ಮಟ್ಟಿಗೆ ನಿಮಗೆ ಫಲ ದೊರೆಯೋದಾಗಿರುತ್ತೆ. 3ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಶನಿವಾರದ ಮಧ್ಯಾಹ್ನದವರೆಗೆ ಒಳ್ಳೆ ಫಲವು ದೊರೆಯೋದಾಗಿರುತ್ತೆ. ಧನಿಷ್ಠ ನಕ್ಷತ್ರದವರಿಗೆ 29ನೇ ದಿನಾಂಕ ಸೋಮವಾರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಸುಲಭವಾಗಿ ಆಗುವಂತೆ ಫಲವನ್ನು ನೀಡುತ್ತೆ. 1ನೇ ದಿನಾಂಕ 2ನೇ ದಿನಾಂಕ ಮಿತ್ರ ಮತ್ತು ಪರಮ ಮಿತ್ರ ತಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗುವಂತೆ ಶುಕ್ರವಾರ 11 ಗಂಟೆ 45 ಬೆಳಿಗ್ಗೆವರೆಗೂ ಒಳ್ಳೆ ಫಲವು ದೊರೆಯುತ್ತೆ ತಕ್ಕ ಮಟ್ಟಿಗೆ. 4ನೇ ದಿನಾಂಕ ಶನಿವಾರ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ ದೊರೆಯೋದಾಗಿರುತ್ತೆ. ಆದರೆ ನಿರ್ಧಾರ ನಿಮ್ಮದು ಸರಿ ಇರಬೇಕಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ, ಬಹು ಗ್ರಹಗಳು ಶುಭ ಗ್ರಹಗಳು ಷಷ್ಠ 6ನೇ ಸ್ಥಾನ ಶತ್ರು ಸ್ಥಾನ ವ್ಯಾಧಿ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಸಾಲದ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಸಮಸ್ಯೆಗಳು ಇದ್ದೇ ಇರುತ್ತೆ. ನಿಮ್ಮ ಕೆಲವು ಮುಖ್ಯ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಅಡೆತಡೆಗಳು ಮತ್ತು ನಿಮಗೆ ಪರದಾಡುವಂತಹ ಪರಿಸ್ಥಿತಿ ಸಂದರ್ಭಗಳು ಕೆಲವರಿಗೆ ಬರ್ಬೋದು ಕುಂಭರಾಶಿಯ ವ್ಯಕ್ತಿಗಳಿಗೆ. ಏಕೆಂದರೆ ಬಹುಗ್ರಹಗಳು 6ನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮುಖ್ಯ ಕೆಲಸ ಕಾರ್ಯಗಳನ್ನು ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ. ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಬರುತ್ತೆ. ಧನಿಷ್ಠ ನಕ್ಷತ್ರದವರು 29ನೇ ದಿನಾಂಕ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಿ ಸೋಮವಾರ ಆಗಿರುತ್ತೆ ಒಳ್ಳೆ ಫಲವು ದೊರೆಯುತ್ತೆ. ಇನ್ನು 1ನೇ ದಿನಾಂಕ 2ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ಫಲ ದೊರೆಯೋದಾಗಿರುತ್ತೆ. ಶುಕ್ರವಾರ ಮಧ್ಯಾಹ್ನ ಅಂದರೆ 11:45 ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯೋದಾಗಿರುತ್ತೆ. ಶನಿವಾರ 4ನೇ ದಿನಾಂಕ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಥಿತಿ ಕ್ಲಾರಿಟಿ ಇದ್ದರೆ ಒಳ್ಳೆ ನಿರ್ಧಾರ ಆಗಿರುತ್ತೆ. ತಕ್ಕ ಮಟ್ಟಿಗೆ ಒಳ್ಳೆ ಫಲ ದೊರೆಯೋದಾಗಿರುತ್ತೆ. ಇನ್ನು ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಬರುತ್ತೆ. ಕುಂಭರಾಶಿಯ ಶತಭಿಷ ನಕ್ಷತ್ರದವರು ಇವತ್ತು ಭಾನುವಾರ ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ಪಡೆದುಕೊಳ್ಳೋದಾಗಿರುತ್ತೆ. 30ನೇ ದಿನಾಂಕ ಮಂಗಳವಾರ ಆದರೂ ಕೆಲಸ ಕಾರ್ಯಗಳು ಹೆಚ್ಚಾಗಿ ಆಗುವಂತೆ ಈ ನಕ್ಷತ್ರದ ಬಲ ನಿಮಗೆ ಫಲವನ್ನು ನೀಡುತ್ತೆ. ಗುರುವಾರ 2ನೇ ದಿನಾಂಕ ಆಗಿರುತ್ತೆ. 9:30 ನಂತರದಲ್ಲಿ 3ನೇ ದಿನಾಂಕ ಮತ್ತು ಶನಿವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯುತ್ತೆ. ಗುರುವಾರ 9:30 ನಂತರದಲ್ಲಿ, ಶುಕ್ರವಾರ ಮತ್ತು ಶನಿವಾರ ಮಧ್ಯಾಹ್ನದವರೆಗೂ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಏನು ಪ್ರಯತ್ನ ಪಡುತ್ತೀರಾ ಅದರಲ್ಲಿ ಮನಸ್ಸು ಸಮಾಧಾನಕರವಾಗಿರುತ್ತೆ. ವಿಳಂಬ ಆದರೂ ಹೆಚ್ಚು ಕಾಲ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಬರೋದ್ರಿಂದ 1ನೇ ಪಾದ. ಪೂರ್ವಭಾದ್ರ ನಕ್ಷತ್ರದವರು 29ನೇ ದಿನಾಂಕ ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ. 1ನೇ ದಿನಾಂಕ ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲ ಹೆಚ್ಚಾಗಿ ದೊರೆಯೋದಾಗಿರುತ್ತೆ. ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗಿರುತ್ತೆ. ವಾರವೂ ಶುಭ ಆಗಿರೋದ್ರಿಂದ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಬಹುದು. 3ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ ಶನಿವಾರ ಮಧ್ಯಾಹ್ನದವರೆಗೂ ಒಳ್ಳೆ ಫಲ ದೊರೆಯೋದಾಗಿರುತ್ತೆ. ಪೂರ್ವಭಾದ್ರ ನಕ್ಷತ್ರದ 1ನೇ ಪಾದ ಕುಂಭರಾಶಿಯವರಿಗೆ ಈ ಕಾಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ಶನಿ ಪ್ರಭಾವಕ್ಕೆ ಇತರ ಗ್ರಹಗಳ ಪ್ರಭಾವ 6ನೇ ಸ್ಥಾನದಲ್ಲಿರೋದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಇನ್ನು ಮೀನರಾಶಿಯಿಂದ ರಾಶ್ಯಾಧಿಪತಿ ಪಂಚಮ ಸ್ಥಾನದಲ್ಲಿ ಸಂಚಾರ, ಶುಕ್ರ ಗ್ರಹದೊಂದಿಗೆ ವಕ್ರ ಬುಧ ಗ್ರಹದೊಂದಿಗೆ ಸಂಚಾರ. ಬಹಳ ಕ್ರಿಯೇಟಿವ್ ಆಗಿ ಯೋಚಿಸ್ತೀರ. ನಿಮ್ಮ ಗೋಲ್ಸ್ ಆಗ್ಬೋದು, ಯಾವುದೇ ಒಂದು ಬಹುದೊಡ್ಡ ಆಲೋಚನೆಗಳು ಮತ್ತು ನಿಮ್ಮ ನಿರ್ಧಾರ ಮಾಡುವುದಿದ್ದರೆ
ಯಾವುದೇ ಒಂದು ತಯಾರಿ ಆದರೂ ಆಗ್ಬೋದು, ಮರು ಥಿಂಕಿಂಗ್ ಮಾಡುವಂತೆ, ನಿರ್ಧಾರದಲ್ಲಿ ಡಿಲೇ ಆಗುವಂತೆ ಬುಧ ಪ್ರಭಾವ, ಮರುಪರಿಶೀಲನೆ ಆಗುವಂತೆ ಪ್ರಭಾವ, ಶುಕ್ರಗ್ರಹ ಕ್ರಿಯೇಟಿವ್ ಆಗಿ ಅದನ್ನು ಅಂದರೆ ಹೊಸ ರೂಪದಲ್ಲಿ ಹೊಸ ರೀತಿಯಲ್ಲಿ ಯೋಚಿಸುತ್ತಾ ಕೆಲಸ ಕಾರ್ಯಗಳಿಗೆ ತಯಾರಾಗುತ್ತಾ ಮೈನರ್ ಡಿಲೇಯು ಆಗಬಹುದು. ಪ್ರಯತ್ನವನ್ನು ಮಾಡಿ ನಾನು ತಿಳಿಸುವಂಥ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರವು ಮೀನರಾಶಿಯಲ್ಲಿ ಬರೋದರಿಂದ ಪೂರ್ವಭಾದ್ರ ನಕ್ಷತ್ರದವರು 29ನೇ ದಿನಾಂಕ ತಕ್ಕ ಮಟ್ಟಿಗೆ ಫಲವನ್ನು ಪಡೆದುಕೊಳ್ತೀರಾ. 1ನೇ ದಿನಾಂಕ ಬೆಳಿಗ್ಗೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಒಳ್ಳೆ ಫಲ ಹೆಚ್ಚಾಗಿ ದೊರೆಯುತ್ತೆ. ಶೀಘ್ರ ಕೆಲಸ ಕಾರ್ಯಗಳನ್ನು ಮಾಡುವಂತೆ, ಸುಲಭವಾಗಿ ಆಗುವಂತೆ, ಮನಸ್ಸು ನೆಮ್ಮದಿಯಾಗಿರುವಂತೆ ರಿಸಲ್ಟ್ ಸಿಗುತ್ತೆ. 3ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ ಶನಿವಾರ ಮಧ್ಯಾಹ್ನದವರೆಗೂ ತಕ್ಕ ಮಟ್ಟಿಗೆ ನಿಮಗೆ ಅರ್ಧದಷ್ಟಾದರೂ ಆಗಿನ ನಕ್ಷತ್ರ ಫಲವನ್ನು ನೀಡೋದಾಗಿರುತ್ತೆ. ಇನ್ನು ಉತ್ತರಾಭಾದ್ರ ನಕ್ಷತ್ರ ಅಲ್ಲಿ ಮೀನರಾಶಿಯಲ್ಲಿ ಬರೋದರಿಂದ 28ನೇ ದಿನಾಂಕ ಇವತ್ತು ಭಾನುವಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡುತ್ತಾರೆ. ಆರಾಮದಾಯಕವಾಗಿ ಸುಲಭವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಇವತ್ತು 30ನೇ ದಿನಾಂಕ ಅರ್ಧದಷ್ಟು ಫಲ ಸಿಗೋದಾಗಿರುತ್ತೆ. ಸಂತೋಷ ಇರುತ್ತೆ, ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಕೆಲವು ಆಗುತ್ತೆ ಕೆಲವು ಆಗದೇ ಇರಬಹುದು. ಇನ್ನು ಗುರುವಾರ 2ನೇ ದಿನಾಂಕ 9:30 ನಂತರದಲ್ಲಿ ಶುಕ್ರವಾರ ಮಧ್ಯಾಹ್ನದವರೆಗೂ ವಾರವೂ ಶುಭವಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗುತ್ತೆ. ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ದಿನದ ಕೆಲಸ ಕಾರ್ಯಗಳನ್ನು ಮಾಡಬಹುದು. 4ನೇ ದಿನಾಂಕ ಶನಿವಾರ ಮಧ್ಯಾಹ್ನದ ನಂತರ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿರುತ್ತೆ. ಮೀನರಾಶಿಯ ರೇವತಿ ನಕ್ಷತ್ರಗಳಲ್ಲಿ ಕೊನೆಯ ನಕ್ಷತ್ರ. ರೇವತಿ ನಕ್ಷತ್ರದವರಿಗೆ ಸೋಮವಾರ 29ನೇ ದಿನಾಂಕ ಚಂದ್ರಗ್ರಹ ಶುಭ ಯೋಗ ತಾರಾಬಲದಲ್ಲಿ ಸಂಚರಿಸೋದ್ರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ. ವಾರವೂ ಸೋಮವಾರ ಆಗಿದೆ. ಕೆಲಸ ಕಾರ್ಯಗಳು ಶೀಘ್ರವಾಗಿ ಸುಲಭವಾಗಿ ಆಗ್ತವೆ. ಪ್ರಯತ್ನವನ್ನು ಮಾಡಿ. ಮತ್ತು 1ನೇ ದಿನಾಂಕ ಬುಧವಾರ ಬೆಳಿಗ್ಗೆ ಗುರುವಾರದ ಬೆಳಿಗ್ಗೆವರೆಗೂ ಒಳ್ಳೆ ಫಲ ದೊರೆಯೋದಾಗಿರುತ್ತೆ ತಕ್ಕ ಮಟ್ಟಿಗೆ. 3ನೇ ದಿನಾಂಕ ಶುಕ್ರವಾರ ಮಧ್ಯಾಹ್ನದ ನಂತರ ಶನಿವಾರ ಮಧ್ಯಾಹ್ನದವರೆಗೂ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗುತ್ತೆ. ಅಂದರೆ ಯಾವುದೇ ಒಂದು ಪ್ರಯತ್ನದಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರ. ಬಹುಪಾಲು ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ. ಹಾಗಾಗಿ ಒಳ್ಳೆ ರಿಸಲ್ಟ್ ದೊರೆಯುತ್ತೆ. ಶನಿವಾರ ಮಧ್ಯಾಹ್ನದವರೆಗೆ ರೇವತಿ ನಕ್ಷತ್ರದವರು ಈ ಒಂದು ಕಾಲದಲ್ಲಿ ಪ್ರಯತ್ನವನ್ನು ಮಾಡಿ ಕೆಲಸ ಕಾರ್ಯಗಳಲ್ಲಿ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಪ್ರತಿಯೊಬ್ಬರೂ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿಯಾಗಿರಬೇಕು, ಸಕ್ಸಸ್ಸನ್ನು ಪಡೆದುಕೊಳ್ಬೇಕು. ಅಂದರೆ ಅಂತಹ ಆಚಾರ ವಿಚಾರ ಪ್ರಯತ್ನ ಒಳ್ಳೆಯ ಗುಣಗಳು ನಿಮಗಿರಬೇಕಾಗತ್ತೆ. ಮೊದಲು ನಿಮ್ಮಲ್ಲಿ ಏನು ಕ್ವಾಲಿಟೀಸ್ ಇದೆ ಅನ್ನೋದನ್ನು ನೀವು ಪರಿಶೀಲಿಸಿಕೊಳ್ಳಿ, ಅದನ್ನು ಸರಿಪಡಿಸಿಕೊಳ್ಳಿ. ಬಹುತೇಕ ಹೊರಗಿನ ಜಗತ್ತು ಯಾವ ಥರ ಇದೆ ಅನ್ನೋದನ್ನು ನೀವು ತಿಳಿದಿರಬಹುದು, ತಿಳಿದಿರ್ತೀರಾ. ಹಾಗಾಗಿ ನಿಮ್ಮ ತಯಾರಿ ಹೇಗಿರಬೇಕು, ನಿಮ್ಮಲ್ಲಿ ಏನಿದೆ ಕೊರತೆ ಅನ್ನೋದನ್ನು ಸರಿಪಡಿಸ್ಕೊಳ್ಳಿ. ದಿನದ ಸಕ್ಸಸ್ಗಾಗಿ ನಿಮ್ಮ ತಯಾರಿಯನ್ನು ನೀವೇ ಮಾಡಿಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಶುಭವಾಗಿರಲಿ. ವಿಜಯವು ನಿಮಗೆ ಒಳ್ಳೆಯ ಮಾರ್ಗದಲ್ಲಿ ದೊರೆಯಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.